ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಎಜುಡೆಸ್ಕ್ ಎಜುಡೆಸ್ಕ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮೇಷ್ಟ್ರು ಶ್ರೀನಿವಾಸ ಮೂರ್ತಿ ಮಾಡುವ ನಮಸ್ಕಾರಗಳು. ನೋಡಿ, ನಾವಿಂದು ತಿಳಿದುಕೊಳ್ಳೋದಕ್ಕೆ ಹೊರಟಿರುವಂಥ ವಿಷಯ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳು, ಮುಖ್ಯ ಗುಣಲಕ್ಷಣಗಳು, ಪ್ರಧಾನ ಲಕ್ಷಣಗಳು. ಏನು ಭಾರತದ ಆರ್ಥಿಕತೆ ಹೇಗಿದೆ, ಸುಧಾರಣೆಯತ್ತ ದಾಪುಗಾಲ ಹಾಕ್ತಾ ಇದ್ರೂ ಸಹ ಭಾರತ ಎದುರಿಸ್ತಿರುವಂಥ ಸವಾಲುಗಳೇನು, ಇದರ ಒಟ್ಟಾರೆ ಲಕ್ಷಣಗಳೇನು ಅನ್ನೋವಂಥದ್ದನ್ನು ನಾವಿಂದು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನೋಡಿ, ನೀವು ಯಾರೂ ಸಹ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗುವುದು, ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಲಾಗುವುದು. ನೀವು ಮತ್ತೆ ಯಾವಾಗ ಬೇಕೆಂದರೂ ಈ ತರಗತಿಗಳನ್ನು ಕೇಳುವಂಥ ಅವಕಾಶಗಳು ನಿಮಗಿರುತ್ತೆ, ಅದು ಕನ್ನಡದಲ್ಲಿ ಅಂತ ಹೇಳ್ತಾ ನಾನು ಇಂದಿನ ಒಂದು ತರಗತಿಯನ್ನು ಶುರು ಮಾಡ್ತೀನಿ. ಭಾರತೀಯ ಆರ್ಥಿಕತೆಯ ಪ್ರಧಾನ ಗುಣಲಕ್ಷಣಗಳು. ಭಾರತ ವಿಶ್ವದ ಅತ್ಯಂತ ವೈವಿಧ್ಯಮಯ ಮತ್ತು ಕ್ರಿಯಾತ್ಮಕ ಆರ್ಥಿಕತೆಗಳಲ್ಲಿ ಒಂದು. ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿವೆ. ಹಾಗೆ ಸಾಂಸ್ಕೃತಿಕ ಪರಂಪರೆಯಲ್ಲೂ ಸಹ ಭಾರತ ಒಂದು ಶ್ರೀಮಂತವಾಗಿರುವಂತಹ ರಾಷ್ಟ್ರ ಅಂತ ಹೇಳ್ಬೋದು. ಭಾರತ ಇನ್ನೂ ಹಲವಾರು ಅಭಿವೃದ್ಧಿ ಸವಾಲುಗಳನ್ನು ಎದುರಿಸ್ತಿದೆ. ಇದನ್ನು ಬಡ ಜನರು ಹೊಂದಿರುವ ಶ್ರೀಮಂತ ದೇಶ ಎಂದು ಕರೆಯಲಾಗ್ತದೆ. ಏಕೆಂದರೆ ಹೇರಳವಾದಂಥ ನೈಸರ್ಗಿಕ ಸಂಪನ್ಮೂಲಗಳು, ಸಾಂಸ್ಕೃತಿಕ ವಿಜೃಂಭಣೆ ಇವೆಲ್ಲದರ ನಡುವೆ ಒಂದು ಬಡತನದಲ್ಲಿ ದೊಡ್ಡ ಜನಸಂಖ್ಯೆಯು ಇನ್ನೂ ಸಹ ಇದೆ ಅನ್ನುವಂಥದ್ದರಿಂದ ಇದನ್ನು ಬಡಜನರು ಹೊಂದಿರುವ ಶ್ರೀಮಂತ ರಾಷ್ಟ್ರ ಅಂತ ಕರೆಯಲಾಗ್ತದೆ. ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಭಾರತವು ಆಧುನಿಕ ಮತ್ತು ಸಾಂಪ್ರದಾಯಿಕ ಆರ್ಥಿಕತೆಗಳ ಗುಣಲಕ್ಷಣಗಳನ್ನು ಹೊಂದಿದೆ ಎಂಬುದನ್ನು ಇದು ತೋರಿಸುತ್ತದೆ. ಈಗ ಈ ಭಾರತದ ಆರ್ಥಿಕತೆಯ ಮುಖ್ಯ ಲಕ್ಷಣಗಳನ್ನು, ಗುಣಲಕ್ಷಣಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಒಂದನೇ ಅಂಶ, ಕೃಷಿಯ ಪ್ರಾಮುಖ್ಯತೆಯ ಕುಸಿತ. ನೋಡಿ, ಭಾರತ ಉಳಿದೆಲ್ಲ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳ ನಡುವೆ ಕೃಷಿ ಪ್ರಾಧಾನ್ಯತೆಯನ್ನು ಹೊಂದಿದಂಥ ರಾಷ್ಟ್ರವಾಗಿ ನಮಗೇನು 1947ರಲ್ಲಿ ಸ್ವತಂತ್ರ ಬಂದಾಗಿನಿಂದಲೂ ಇದ್ದದ್ದು ನಿಮಗೆ ಗೊತ್ತಿದೆ. ಸಾಂಪ್ರದಾಯಿಕವಾಗಿ ಕೃಷಿ ದೇಶವಾಗಿದ್ದು 44%ಕ್ಕಿಂತ ಹೆಚ್ಚು ಉದ್ಯೋಗಿಗಳು ಇನ್ನೂ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ 2023ರ ಪ್ರಕಾರ ಇದು 44% ಇರುವಂಥದ್ದು. ಆದಾಗ್ಯೂ GDPಗೆ ಕೃಷಿಯ ಕೊಡುಗೆ ಏನಾಗಿದೆ, ಗಮನಾರ್ಹವಾಗಿ ಕಡಿಮೆ ಆಗಿರುವಂಥದ್ದನ್ನು ನಾವು ಕಾಣ್ಬೋದು. 1950-51ರಲ್ಲಿ ಸುಮಾರು 50%ರಿಂದ 2023-24ರಲ್ಲಿ ಕೇವಲ 15.4%ಕ್ಕೆ ಕೊಡುಗೆ ಆಗಿರುವಂಥದ್ದು ಕೃಷಿಯ ಕೊಡುಗೆ. ಅಮೇರಿಕ ಮತ್ತು ಯುನೈಟೆಡ್ ಕಿಂಗ್ಡಮ್ನಂತಹ ಅಭಿವೃದ್ಧಿ ಹೊಂದಿದಂಥ ದೇಶಗಳು ಕೃಷಿಯಲ್ಲಿ ಕೇವಲ 1.2% ರಷ್ಟು ಉದ್ಯೋಗಿಗಳನ್ನು ಹೊಂದಿದ್ದರೂ ಅದು ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಒಂದು ಏನು ರಾಷ್ಟ್ರೀಯ ಆದಾಯಕ್ಕೆ ಅಂತ ಹೇಳ್ಬೋದು. ಭಾರತ ಇನ್ನೂ ಈ ವಲಯವನ್ನು ಹೆಚ್ಚು ಅವಲಂಬಿಸಿದೆ, ಆದರೆ ಕೊಡುಗೆ ಮಾತ್ರ ಕ್ಷೀಣಿಸಿರುವಂಥದ್ದು ಕಾಣ್ತೀವಿ. ಆಹಾರ ಧಾನ್ಯ ಉತ್ಪಾದನೆಯು ಗಮನಾರ್ಹವಾಗಿ 1950-51ರಲ್ಲಿ 50.8 ಮಿಲಿಯನ್ ಟನ್ಗಳಿತ್ತು. 2023-24ರಲ್ಲಿ 330 ಮಿಲಿಯನ್ ಟನ್ಗಳಿಗೆ ಏರಿಕೆಯಾಗಿದೆ. ಆದರೂ ಸಹ ನಮ್ಮ ಒಂದು ಏನು ನೀಡ್ಸ್ ಇದೆ ಅದನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ನಾವು ಹಿಂದೆ ಇದ್ದೀವಿ ಅಂತ ಹೇಳ್ಬೋದು. ಕಡಿಮೆ ಉತ್ಪಾದಕತೆ, ಸಣ್ಣ ಭೂ ಹಿಡುವಳಿಗಳು ಮತ್ತು ಮಾನ್ಸೂನ್ ಅವಲಂಬನೆಯಂತಹ ಸಮಸ್ಯೆಗಳು ಇನ್ನೂ ಸಮಸ್ಯೆಯಾಗಿ ಉಳಿದಿದೆ. ಕೃಷಿಯನ್ನು ನಾವು ಪ್ರಬಲವಾಗಿ ಬೆಳೆಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಎರಡನೇ ಒಂದು ಪ್ರಮುಖ ಗುಣಲಕ್ಷಣ ಅಂತ ಅಂದರೆ ತಲಾ ಆದಾಯದಲ್ಲಿ ಕ್ರಮೇಣ ಇಳಿಕೆ. ಭಾರತದ ತಲಾ ಆದಾಯವು ವರ್ಷಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ತೋರಿಸಿದೆ. 1950-51ರಲ್ಲಿ ಇದು ಕೇವಲ 250 ರೂಪಾಯಿ ಆಗಿತ್ತು. 23-24ರ ಆರ್ಥಿಕ ಸಮೀಕ್ಷೆ ಪ್ರಕಾರ ಭಾರತದ ತಲಾ ನಿವ್ವಳ ರಾಷ್ಟ್ರೀಯ ಆದಾಯವು ಸುಮಾರು 1,96,400, ಸುಮಾರು 2,400 ಅಮೇರಿಕನ್ ಡಾಲರ್ ಆಗಿದೆ. ಇದು ಒಂದು ಪ್ರಮುಖ ಸುಧಾರಣೆಯಾಗಿದ್ದರೂ ಭಾರತವು ಇನ್ನೂ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳಾದ ಅಮೇರಿಕಕ್ಕೆ ನೋಡಿದ್ರೆ $85,000 ಇದೆ ತಲಾದಾಯ, ಜರ್ಮನಿ $60,000 ಇದೆ, ಚೀನಾ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಿಂತ ಮುಂದೆ ಇದ್ದು $13,000 ಇರುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಭಾರತದ ತಲಾದಾಯ $2,400 ಆಗಿದೆ. ಇದು ಕಡಿಮೆ ಅಂತಲೇ ಹೇಳ್ಬೋದು. ಆದಾಯ ಅಸಮಾನತೆಯ ಪ್ರಮುಖ ಸಮಸ್ಯೆಯಾಗಿ ಉಳಿದಿರುವಂಥದ್ದನ್ನು ನಾವು ಗುರುತಿಸ್ಬೋದು. ಇಲ್ಲಿ ಏನು ಹೆಚ್ಚಿನ ಶ್ರೀಮಂತರು, ಕಡಿಮೆ ಜನ ಹೆಚ್ಚಿನ ಶ್ರೀಮಂತಿಕೆಯನ್ನು ಒಳಗೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ, ಹೆಚ್ಚಿನ ಸಂಪತ್ತನ್ನು ಒಳಗೊಂಡಿರುವಂಥದ್ದು ಕಾಣ್ತೀವಿ. ಬಹುತೇಕ ಜನರಿಗೆ
ಕಡಿಮೆ ಸಂಪತ್ತನ್ನು ವಿತರಣೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಮೂರನೇ ಗುಣಲಕ್ಷಣವನ್ನು ನಾವು ನೋಡೋಣ. ಜನಸಂಖ್ಯಾ ಬೆಳವಣಿಗೆ ಮತ್ತು ಜನಸಂಖ್ಯಾ ಒತ್ತಡ. ಭಾರತದ ಅನೇಕ ಸಮಸ್ಯೆಗಳಿಗೆ ಇದು ಪ್ರಮುಖ ಕಾರಣ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಜನಸಂಖ್ಯಾ ಹೆಚ್ಚಳ, ಜನಸಂಖ್ಯಾ ಸ್ಫೋಟ ಅಂತ ಹೇಳ್ಬೋದು. ಭಾರತವು 2023ರಲ್ಲಿ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗಿದೆ. ನೋಡಿ, ಭಾರತ ಈಗ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಹೆಚ್ಚಿರುವಂಥ ದೇಶ, ಅತ್ಯಂತ ದೊಡ್ಡ ದೇಶ ಅಂತ ಅಂದರೆ ಯಾವುದು? ಭಾರತ ಆಗಿರುವಂಥದ್ದು. 1.43 ಶತಕೋಟಿಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಆದಾಗ್ಯೂ ಜನಸಂಖ್ಯೆ ಬೆಳವಣಿಗೆಯ ದರವು ಈಗ ಕಡಿಮೆ ಆಗ್ತಿರುವಂಥದ್ದನ್ನು ನಾವು ಗುರುತಿಸ್ಬೋದು. ಮತ್ತು ಪ್ರಸ್ತುತ ಬೆಳವಣಿಗೆಯ ದರವು 1%ಗಿಂತ ಒಳಗಡೆ ಬಂದಿದೆ. 0.8%ಗೆ ಕುಸಿದಿರುವಂಥದ್ದು ಕಾಣ್ತೀವಿ. ಜನನ ಪ್ರಮಾಣವು ಕುಸಿಯುತ್ತಿದೆ. ದೊಡ್ಡ ಯುವಜನಸಂಖ್ಯೆ, ಇನ್ನೂ ಉದ್ಯೋಗಗಳು ಇರುವಂಥ ಶಿಕ್ಷಣ, ವಸತಿ ಮತ್ತು ಆರೋಗ್ಯ ಸೇವೆಗಳ ಮೇಲೆ ಒತ್ತಡ ಎದುರಿಸ್ತಿದೆ. ಹೆಚ್ಚಿನ ಅವಲಂಬನಾ ಅನುಪಾತ ಇಲ್ಲಿ ನಮಗೆ ಆತಂಕಕಾರಿಯಾಗಿರುವಂಥದ್ದು. ನೋಡಿ, ಉದ್ಯೋಗಗಳಾಗಿ ಸಿಗ್ತಾಯಿಲ್ಲ ಅಂತ ಯುವಜನತೆ ಕಾಯ್ತಾ ಇರೋವಂಥದ್ದು, ಸೂಕ್ತ ಶಿಕ್ಷಣ ಪಡೆಯೋಕ್ಕಾಗ್ತಾಯಿಲ್ಲ, ವಸತಿ ಸಮಸ್ಯೆಗಳು, ಆರೋಗ್ಯ ಸೌಲಭ್ಯಗಳನ್ನು ಪಡೆಯೋದಕ್ಕಾಗ್ತಾಯಿಲ್ಲ. ಇಂಥದ್ದೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿರೋವಂಥದ್ದನ್ನು ನಾವು ಗುರುತಿಸ್ಬೋದು. ಮುಂದಿನ ಅಂಶ, ಮುಂದಿನ ಗುಣಲಕ್ಷಣ ಬಡತನ ಮತ್ತು ಆದಾಯದ ಅಸಮಾನತೆ. ಇವತ್ತಿಗೂ ಸಹ ಭಾರತ ಬಡತನದಿಂದ ನರಳುತ್ತಿರುವಂಥದ್ದನ್ನು ನಾವು ಕಾಣ್ತೀವಿ ಮತ್ತು ಆದಾಯದ ತೀವ್ರ ಅಸಮಾನತೆ ಇರುವಂಥದ್ದನ್ನು ಕಾಣ್ತೀವಿ. ಆರ್ಥಿಕ ಬೆಳವಣಿಗೆಯ ಹೊರತಾಗಿಯೂ ಬಡತನ ವ್ಯಾಪಕವಾಗಿ ಉಳಿದಿದೆ. ನೀತಿ ಆಯೋಗದ ಬಹು ಆಯಾಮದ ಬಡತನ ಸೂಚ್ಯಂಕ MPI ವರದಿ 2023ರ ಪ್ರಕಾರ ಭಾರತದ ಜನಸಂಖ್ಯೆಯ ಸುಮಾರು 14.96% ಜನರು ಇನ್ನೂ ಬಡವರಾಗಿದ್ದಾರೆ. ಆದರೂ ಇದು ಇಂದಿನ ದಶಕಗಳಿಗಿಂತ ಗಮನಾರ್ಹ ಇಳಿಕೆಯಾಗಿದೆ. ಸ್ವಲ್ಪ ಬಡತನದಲ್ಲಿ ಇಳಿಕೆಯಾಗಿದೆ ಅಂತ ಹೇಳ್ಬೋದು. ಆದಾಯದ ಅಸಮಾನತೆಯು ಹೆಚ್ಚುತ್ತಿದೆ. ನೋಡಿ, ಬಡತನ ಇಲ್ಲಿ ಕಡಿಮೆ ಆಗ್ತಿದೆ ಅಂತ ಒಂದು ಕಡೆ ಹೇಳ್ತಿದ್ದೀವಿ, ಆದರೆ ಆದಾಯದ ತೀವ್ರ ಅಸಮಾನತೆ ಹೆಚ್ಚುತ್ತಿರುವಂಥದ್ದನ್ನು ನಾವು ಕಾಣ್ತೀವಿ. ಕೆಲವು ಬಿಲಿಯನರ್ಗಳು ಅಪಾರ ಸಂಪತ್ತನ್ನು ಹೊಂದಿದ್ದಾರೆ. ಮುಖೇಶ್ ಅಂಬಾನಿ ಇರ್ಬೋದು, ಗೌತಮ್ ಅದಾನಿ ಇರ್ಬೋದು, ಹೀಗೆ ಅನೇಕರು ಸಾಕಷ್ಟು ಸಂಪತ್ತನ್ನು ಒಳಗೊಂಡಿರುವಂಥದ್ದನ್ನು ಕಾಣ್ತೀವಿ. ಕೆಲವೇ ಜನರ ಕೈಯಲ್ಲಿ ಸಂಪತ್ತು ಒಳಗೊಂಡಿದೆ. ಲಕ್ಷಾಂತರ ಜನರು ಇನ್ನೂ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಡ್ತಿದ್ದಾರೆ. ಶ್ರೀಮಂತ ಬಡವರ ನಡುವಿನ ಅಂತರ ತುಂಬ ದೊಡ್ಡದಾಗಿ ಬೆಳೆದಿರುವಂಥದ್ದು ಕಾಣ್ತೀವಿ. ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿಗೆ ಪ್ರಮುಖ ಅಡಚಣೆಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದಕ್ಕೆ ಇದೇ ಒಂದು ಇನ್ಕಮ್ ಇನ್ಯಾಕ್ಯುಲಿಟಿ ಅನ್ನೋಂಥದ್ದು ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಮುಂದೆ ಗುಣಲಕ್ಷಣ ಅಂತಂದರೆ 5ನೇದಾಗಿ ನಿರುದ್ಯೋಗ. ನಿರುದ್ಯೋಗವು ಭಾರತದ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ. CMIE ದತ್ತಾಂಶದ ಪ್ರಕಾರ 2023ರ ಪ್ರಕಾರ ರಾಷ್ಟ್ರೀಯ ನಿರುದ್ಯೋಗ ದರವು ಸುಮಾರು 7.5%ರಷ್ಟಿದೆ. ಯುವ ನಿರುದ್ಯೋಗ ದರ 20ರಿಂದ 29 ವರ್ಷ ವಯಸ್ಸಿನವರು 18ರಿಂದ 20%ರಷ್ಟು ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅಂದರೆ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯುತ್ತಾ ಇಲ್ಲ. 7.5ರಷ್ಟು ನಿರುದ್ಯೋಗ ಭಾರತದಲ್ಲಿದೆ. ಭಾರತದ ನಿರುದ್ಯೋಗವು ಕಳವಳಕಾರಿಯಾಗಿದ್ದು, ಆತಂಕಕಾರಿಯಾಗಿದ್ದು, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ಅನೇಕ ಜನರು ಕಡಿಮೆ ಉತ್ಪಾದಕತೆ ಅಥವಾ ಕಾಲೋಚಿತ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದರೆ ಋತುಮಾನ ಆಧಾರಿತವಾದಂಥ ಉದ್ಯೋಗ. ಋತುಮಾನಗಳಲ್ಲಿ ಹೆಚ್ಚಿನ ಕೆಲಸ ದೊರೆಯುತ್ತೆ, ಇನ್ನು ಉಳಿದಂಥ ಅವಧಿಗಳಲ್ಲಿ ಕೆಲಸ ಇಲ್ಲದಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಇರುವಂಥದ್ದು ಕಾಣ್ತೀವಿ. ಕೃಷಿಯಲ್ಲಿ ಮರೆಮಾಚಿದ ನಿರುದ್ಯೋಗ ಹೆಚ್ಚಾಗಿದೆ. ಅಲ್ಲಿ ವಾಸ್ತವವಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಜನರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ 6ನೇ ಗುಣಲಕ್ಷಣವಾಗಿ ಬಂಡವಾಳ ಸಂರಚನೆಯನ್ನು ಸುಧಾರಿಸುವುದು. ನೋಡಿ, ಯಾವುದೇ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳು ಅಥವಾ ಉತ್ಪಾದಕ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂತಂದರೆ ನಮಗೆ ಬಂಡವಾಳ ಸಂರಚನೆ, ಬಂಡವಾಳದ ಹೂಡಿಕೆ ಬಹಳ ಪ್ರಮುಖವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಭಾರತದ ಯಾವ ರೀತಿ ಲಕ್ಷಣವನ್ನು ಒಳಗೊಂಡಿದೆ ಅಂತ ನೋಡೋಣ ಬನ್ನಿ. ಭಾರತದ ಒಟ್ಟು ದೇಶೀಯ ಉಳಿತಾಯ ದರವು 2023ರಲ್ಲಿ GDPಯ ಸುಮಾರು 30%ರಷ್ಟಿತ್ತು. ಇದು ಬಲವಾದ ದೇಶೀಯ ಬಂಡವಾಳ ರಚನೆಯನ್ನು ತೋರಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮೂಲಸೌಕರ್ಯ, ಡಿಜಿಟಲ್ ಆರ್ಥಿಕತೆ ಮತ್ತು ಸ್ಮಾರ್ಟ್ ಆ್ಯಪ್ಗಳಲ್ಲಿ ಹೂಡಿಕೆ ಹೆಚ್ಚಾಗಿದೆ. ಇದು ಬಂಡವಾಳ ಸೃಷ್ಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಹೆಚ್ಚಿನ ಹೂಡಿಕೆ ದರವನ್ನು ಹೊಂದಿರುವ ಚೀನಾದಂತಹ ದೇಶಗಳಿಗೆ ಹೋಲಿಸಿದರೆ 40%ಕ್ಕಿಂತ ಹೆಚ್ಚು. ಭಾರತವು ಇನ್ನೂ ಬಂಡವಾಳದ ದಕ್ಷತೆ ಮತ್ತು ಸಜ್ಜುಗೊಳಿಸುವಿಕೆಯನ್ನು ಸುಧಾರಿಸಲು ಅವಕಾಶವನ್ನು ಹೊಂದಿದೆ. ಅಂದರೆ ಇಲ್ಲಿ ಉಳಿತಾಯ ಆಗುವಂಥದ್ದು ಬಂಡವಾಳ ಮರುಹೂಡಿಕೆಯಾಗಿ ಪರಿವರ್ತನೆಗೊಂಡು ಉತ್ಪಾದಕ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸಗಳಾಗಬೇಕಾಗಿದೆ ಅನ್ನೋಂಥದ್ದನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. 7ನೇದಾಗಿ ತಾಂತ್ರಿಕ ಪ್ರಗತಿಗಳು.
ಇದು ಸಹ ಗಮನಾರ್ಹವಾದಂಥ ಒಂದು ಪ್ರಗತಿ ಅಂತ ಹೇಳ್ಬೋದು. ಭಾರತವು ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆ, ಔಷಧಗಳು, ದೂರಸಂಪರ್ಕ ಮತ್ತು ಡಿಜಿಟಲ್ ಪಾವತಿಗಳಂತಹ ಕ್ಷೇತ್ರಗಳಲ್ಲಿ ತ್ವರಿತ ಮತ್ತು ಶೀಘ್ರ ಪ್ರಗತಿಯನ್ನು ಸಾಧಿಸಿದೆ. ಡಿಜಿಟಲ್ ಇಂಡಿಯಾ, UPI ಮತ್ತು 5G ಬಿಡುಗಡೆಯಂತಹ ಉಪಕ್ರಮಗಳು ಭಾರತದ ಬೆಳೆಯುತ್ತಿರುವ ತಾಂತ್ರಿಕ ಸಾಮರ್ಥ್ಯಗಳನ್ನು ತೋರಿಸುತ್ತವೆ. ಆದಾಗ್ಯೂ ಕೃಷಿ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಇನ್ನೂ ಸೀಮಿತವಾಗಿದೆ ಮತ್ತು ಅಂತರ್ಗತ ಡಿಜಿಟಲ್ ಅಭಿವೃದ್ಧಿಗೆ ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತವೆ. ನೋಡಿ, ತಾಂತ್ರಿಕವಾಗಿಯೂ ಸಹ ಭಾರತ ಅಭಿವೃದ್ಧಿ ಹೊಂದುತ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ 8ನೇ ಅಂಶ ಉದ್ಯಮಶೀಲತೆಯ ಬೆಳವಣಿಗೆ. ನೋಡಿ, ಆಂಟ್ರಪ್ರೆನ್ಯೂರ್ಶಿಪ್ ಅಂತ ಹೇಳ್ತೀವಿ. ಉದ್ಯಮಶೀಲತೆಯ ಬೆಳವಣಿಗೆ ನಮಗೆ ಆವಿಷ್ಕಾರಕ ಉದ್ಯಮಿಗಳು ಅಂತ ಕರಿತೀವಿ ಇಲ್ಲಿ. ಅಂದರೆ ಹುಡುಕಾಟದ ಜೊತೆಗೆ ಸಂಶೋಧನೆಯ ಜೊತೆಗೆ ಅದನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಳುವಂಥವ್ರನ್ನ ಆವಿಷ್ಕಾರಕ ಉದ್ಯಮಿಗಳು ಅಂತ ಹೇಳ್ತೀವಿ. ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಿರುವಂಥದ್ದನ್ನು ನಾವು ಗುರುತಿಸ್ಬೋದು. ಕಳೆದ ದಶಕದಲ್ಲಿ ಭಾರತವು ಸ್ಮಾರ್ಟ್ ಆ್ಯಪ್ಗಳು ಮತ್ತು ಉದ್ಯಮಶೀಲತೆಯಲ್ಲಿ ಉತ್ಕರ್ಷವನ್ನು ಕಂಡಿದೆ. 2024 ಹೊತ್ತಿಗೆ ಭಾರತವು 115ಕ್ಕೂ ಹೆಚ್ಚು ಯೂನಿಕಾರ್ನ್ಗಳಿಗೆ, ಅಂದರೆ $1 ಬಿಲಿಯನ್ ಹೆಚ್ಚು ಮೌಲ್ಯದ ಸ್ಮಾರ್ಟ್ ಆ್ಯಪ್ಗಳು ಯೂನಿಕಾರ್ನ್ಗಳಿಗೆ ನೆಲೆಯಾಗಿರುವಂಥದ್ದು. ಇದು ಅಮೆರಿಕ ಮತ್ತು ಚೀನಾದಂತಹ ವಿಶ್ವದ 3ನೇ ಅತಿ ದೊಡ್ಡ ಸ್ಮಾರ್ಟ್ ಆ್ಯಪ್ ಪರಿಸರ ವ್ಯವಸ್ಥೆಯಾಗಿದೆ. ಅಂದರೆ ಅಮೆರಿಕ ಮತ್ತು ಚೀನಾದ ನಂತರ 3ನೇ ಸ್ಥಾನದಲ್ಲಿ ಭಾರತ ಬರ್ತಾ ಇದೆ. ಸ್ಮಾರ್ಟ್ ಆಫ್ ಇಂಡಿಯಾ, ಸ್ಟ್ಯಾಂಡ್ ಆಫ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ನಂತಹ ಸರ್ಕಾರಿ ಯೋಜನೆಗಳು ನವೀನತೆ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಇಲ್ಲಿ ಯುವಜನತೆ ಮತ್ತು ಮಹಿಳೆಯರು ಹೆಚ್ಚಿನ ಫಲಾನುಭವಿಗಳು ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗುರುತಿಸ್ಬೋದಾಗಿದೆ ಸ್ನೇಹಿತರೆ. ಹಾಗೆ 9ನೇ ಗುಣಲಕ್ಷಣವನ್ನು ನೋಡೋಣ, ಬಳಕೆಯಾಗದ ನೈಸರ್ಗಿಕ ಸಂಪನ್ಮೂಲಗಳು. ಅಂದರೆ ಭಾರತ ಸಾಕಷ್ಟು ದೊಡ್ಡ ಪ್ರಮಾಣದ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿರುವಂಥ ರಾಷ್ಟ್ರ. ಆದರೂ ಸಹ ಇಲ್ಲಿಯ ಒಂದು ಸಂಪನ್ಮೂಲಗಳು ಇನ್ನೂ ಸಹ ಬಳಕೆಯಾಗಿದೆ, ಉಳಿದಿವೆ ಅಂತ ನಾವು ಹೇಳ್ಬೋದು. ನೋಡಿ, ಭಾರತವು ಖನಿಜಗಳು, ಜಲಮೂಲಗಳು, ಅರಣ್ಯಗಳು ಮತ್ತು ಜೀವವೈವಿಧ್ಯತೆಯಿಂದ ಸಮೃದ್ಧವಾಗಿದೆ. ಆದರೆ ಈ ಸಂಪನ್ಮೂಲಗಳಲ್ಲಿ ಹಲವು ಬಳಕೆಯಾಗದೆ ಅಥವಾ ತಪ್ಪಾಗಿ ನಿರ್ವಹಿಸಲ್ಪಡದೆ ಉಳಿದಿವೆ. ಮೂಲಸೌಕರ್ಯ, ಹೂಡಿಕೆ ಮತ್ತು ಪರಿಸರ ನಾಶದ ಕೊರತೆಯು ಅವುಗಳ ಪೂರ್ಣ ಬಳಕೆಯನ್ನು ಮಿತಗೊಳಿಸುತ್ತದೆ. ಆದರೂ ಭಾರತವು ಕಲ್ಲಿದ್ದಲು, ಕಬ್ಬಿಣದ ಅದಿರು ಮತ್ತು ಬಾಟ್ನ ಅತಿ ದೊಡ್ಡ ಉತ್ಪಾದಕರಲ್ಲಿ ಒಂದಾಗಿದೆ ಮತ್ತು ಸೌರ ಮತ್ತು ಪವನದಂತಹ ನವೀಕರಿಸಬಹುದಾದ ಇಂಧನದಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, ನಮಗೆ ಅತಿ ಹೆಚ್ಚಿನ ಗಾಳಿಯನ್ನು ಬೀಸುವಂಥದ್ದನ್ನು ನಾವು ಕಾಣ್ತೀವಿ. ಈ ಗಾಳಿಯನ್ನು ಬಳಸ್ಕೊಂಡು, ಪವನ ಯಂತ್ರಗಳನ್ನು ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನು ಅಥವಾ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡ್ಬೋದು. ಮತ್ತು ನಮಗೆ ಸಾಕಷ್ಟು ಸೂರ್ಯನ ಬಿಸಿಲು ನಮಗೆ ತಲುಪುತ್ತೆ. ಹಾಗಾಗಿ ಆ ಸೋಲಾರ್ ಎನರ್ಜಿನೂ ಸಹ ನಾವು ಹೆಚ್ಚಿನದಾಗಿ ಬಳಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಎಲ್ಲ ರೀತಿಯಿಂದಲೂ ಸಮೃದ್ಧತೆಯನ್ನು ಒಳಗೊಂಡಿರುವಂಥ ರಾಷ್ಟ್ರ ಅಂತ ಹೇಳ್ಬೋದು. ಹಾಗೆಯೇ 10ನೇ ಒಂದು ಗುಣಲಕ್ಷಣ ಸಾರಿಗೆ ಸಂಪರ್ಕಗಳ ಕೊರತೆ. ನೋಡಿ, ಸಾರಿಗೆ ಸಂಪರ್ಕಗಳನ್ನು ಮಾನವ ದೇಹದಲ್ಲಿನ ನರನಾಡಿಗಳು ಹೇಗೆ ಅವು ರಕ್ತ ಪರಿಚಲನೆಯ ಮೂಲಕ ದೇಹದ ಪ್ರತಿಯೊಂದು ಅಂಗಕ್ಕೂ ಸಹ ಆಮ್ಲಜನಕವನ್ನು ಪಸರಿಸಿ ಆರೋಗ್ಯವಾಗಿರುವಂತೆ ನೋಡ್ಕೊಳ್ತವೋ, ಹಾಗೆ ದೇಶದ ಪ್ರತಿ ಮೂಲೆಗೂ ಸಹ ಸಾರಿಗೆ ಸಂಪರ್ಕಗಳು ತಲುಪಬೇಕು. ಅವು ರಸ್ತೆಗಳಿರ್ಬೋದು ಅಥವಾ ರೈಲು ಸಾರಿಗೆ ಇರ್ಬೋದು, ಜಲ ಸಾರಿಗೆಗಳಿರ್ಬೋದು, ವಾಯು ಸಾರಿಗೆಗಳಿರ್ಬೋದು, ಇವು ಒಂದು ದೇಶದ ನರನಾಡಿಗಳಿದ್ದಾಗೆ. ಅವುಗಳನ್ನು ನೀವು ಸೂಕ್ತವಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಇಡೀ ದೇಶ ಸಮೃದ್ಧವಾಗುವುದರಲ್ಲಿ ಎರಡನೇ ಮಾತಿಲ್ಲ. ಭಾರತವು 2ನೇ ಅತಿ ದೊಡ್ಡ ರಸ್ತೆ ಜಾಲ ಮತ್ತು ವ್ಯಾಪಕವಾದ ರೈಲ್ವೆ ವ್ಯವಸ್ಥೆಯನ್ನು ಹೊಂದಿದೆ. ಆದರೆ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಮತ್ತು ದೂರ ಪ್ರದೇಶಗಳಲ್ಲಿ ಸಂಪರ್ಕವು ಕಳಪೆಯಾಗಿದೆ. PM ಗತಿಶಕ್ತಿಯಂತಹ ಯೋಜನೆಗಳ ಅಡಿಯಲ್ಲಿ ರಸ್ತೆಗಳು, ಬಂದರುಗಳು ಮತ್ತು ಲಾಜಿಸ್ಟಿಕ್ನ ಆಧುನೀಕರಣವು ನಡೆಯುತ್ತಿದೆ. ಭಾರತವು ದೂರಸಂಪರ್ಕ ಮತ್ತು ಡಿಜಿಟಲ್ ಸಂಪರ್ಕದಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ಸಾಧಿಸಿದೆ. 2023ರಲ್ಲಿ 825 ಮಿಲಿಯನ್ಗಿಂತಲೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿದೆ. ಮುಂದಿನ ಗುಣಲಕ್ಷಣ ದ್ವಂದ್ವ ಆರ್ಥಿಕತೆ. ನೋಡಿ, ಇದು ಬಹಳ ಪ್ರಮುಖವಾಗಿರುವಂಥದ್ದು. ಭಾರತದಲ್ಲಿ ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆ ಎರಡರ ಒಂದು ಗುಣಲಕ್ಷಣ ಇರುವಂಥದ್ದನ್ನು ನಾವು ದ್ವಂದ್ವ ಆರ್ಥಿಕತೆ, 2 ಅಂಕಗಳಿಗೆ ನಿಮಗೆ ಇದನ್ನು ಕೇಳ್ಬೋದು. ದ್ವಂದ್ವ ಆರ್ಥಿಕತೆ ಅಂದರೆ ಏನು ಅಂತ. ಸಾಂಪ್ರದಾಯಿಕ ಮತ್ತು ಆಧುನಿಕ ಎರಡೂ ರೀತಿಯ ಗುಣಲಕ್ಷಣಗಳನ್ನು ಒಳಗೊಂಡಿರುವಂತಹ ಆರ್ಥಿಕತೆಯನ್ನು ನಾವು ದ್ವಂದ್ವ ಆರ್ಥಿಕತೆ, ಅದು ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು.
ನೋಡೋಣ ಬನ್ನಿ. ದ್ವಂದ್ವ ಆರ್ಥಿಕತೆ. ಭಾರತದ ಆರ್ಥಿಕತೆಯು ದ್ವಂದ್ವವಾಗಿದೆ. ಅಂದರೆ ಇದು ಆಧುನಿಕ ಕೈಗಾರಿಕೆಗಳು ಮತ್ತು ಹಿಂದುಳಿದ ಸಾಂಪ್ರದಾಯಿಕ ವಲಯಗಳನ್ನು ಹೊಂದಿದೆ. ಉದಾಹರಣೆಗೆ ಕೃಷಿಯಲ್ಲಿ ಆಧುನಿಕ ನೀರಾವರಿ ಮತ್ತು ಟ್ರ್ಯಾಕ್ಟರ್ಗಳು, ಎತ್ತಿನ ಬಂಡಿಗಳು ಮತ್ತು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಅಸ್ತಿತ್ವದಲ್ಲಿವೆ. ಅದೇ ರೀತಿ ಕೆಲವು ಕೈಗಾರಿಕೆಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಿವೆ. ಆದರೆ ಇನ್ನೂ ಹಲವಾರು ಕೈಗಾರಿಕೆಗಳು ಹಳೆಯದಾದಂತಹ ಯಂತ್ರೋಪಕರಣಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ. ಇದು ದ್ವಂದ್ವ ಆರ್ಥಿಕತೆಯ ಲಕ್ಷಣ ಅಂತ ಹೇಳ್ಬೋದು. ಮುಂದಿನ ಗುಣಲಕ್ಷಣ ಮಿಶ್ರ ಆರ್ಥಿಕತೆ. ಈ ಮಿಶ್ರ ಆರ್ಥಿಕತೆ ಅನ್ನುವಂಥದ್ದು ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರ ಕೊಡುಗೆ ಅಂತ ಹೇಳ್ಬೋದು. ಅಂದರೆ ಖಾಸಗಿ ಮತ್ತು ಸರ್ಕಾರದ ಎರಡು ಸಹಭಾಗಿತ್ವದ ಒಂದು ಉದ್ಯಮಗಳ ರಚನೆಗೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಒಂದು ಕೊಡುಗೆ ಇವ್ರದ್ದು ಅಂತ ಹೇಳ್ಬೋದು. ಅಲ್ಲಿ ನೆಹರು ಅವರು ತುಂಬ ಜಾಗರೂಕತೆಯಿಂದ ಈ ಮಿಶ್ರ ಆರ್ಥಿಕತೆಯ ಒಂದು ಲಕ್ಷಣವನ್ನು ಸೇರ್ಪಡೆಗೊಳಿಸಿರುವಂಥದ್ದನ್ನು ಕಾಣ್ಬೋದು. ಅವರ ದೃಷ್ಟಿಕೋನದಲ್ಲಿ ಅಲ್ಲಿ ಬೃಹತ್ ಮತ್ತು ದೊಡ್ಡ ಕೈಗಾರಿಕೆಗಳು, ದೊಡ್ಡ ಉದ್ಯಮಗಳು ಸರ್ಕಾರದ ಒಡೆತನದಲ್ಲಿರಬೇಕು ಮತ್ತು ಸಣ್ಣ ಪುಟ್ಟ ಉದ್ಯಮ ಚಟುವಟಿಕೆಗಳು ಖಾಸಗಿಯವರ ಒಂದು ಹಿಡಿತದಲ್ಲಿರಬೇಕು ಅನ್ನೋ ನಿಟ್ಟಿನಲ್ಲಿ ಮಿಶ್ರ ಆರ್ಥಿಕತೆಯನ್ನು ತೆಗೆದುಕೊಂಡ್ಬಂದಿರುವಂಥದ್ದನ್ನು ನಾವು ಕಾಣ್ಬೋದು. ಅದು ನಾವು ಗುರುತಿಸಬೇಕು, ಅವರು ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್. ಇಲ್ಲಿ ಭಾರತವು ಮಿಶ್ರ ಆರ್ಥಿಕತೆಯ ಮಾದರಿಯನ್ನು ಅನುಸರಿಸುತ್ತದೆ. ಇಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸಾರ್ವಜನಿಕ ವಲಯವು ರಕ್ಷಣೆ, ರೈಲ್ವೆ ಮತ್ತು ಇಂಧನದಂತಹ ಕಾರ್ಯತಂತ್ರದ ಕ್ಷೇತ್ರಗಳನ್ನು ನಿರ್ವಹಿಸುತ್ತದೆ. ಆದರೆ ಖಾಸಗಿ ವಲಯವು IT, ಚಿಲ್ಲರೆ ವ್ಯಾಪಾರ ಮತ್ತು ಉತ್ಪಾದನೆಯಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಉದಾರೀಕರಣದ ನಂತರ ಅಂದರೆ 1991ರಲ್ಲಿ ಏನು LPG ಬಂತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್, ಅದರ ನಂತರದಲ್ಲಿ ಖಾಸಗೀಕರಣ ಮತ್ತು ಉದಾರ ನೀತಿಗಳು ಖಾಸಗಿ ಉದ್ಯಮಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಿವೆ. ಅದಕ್ಕೆ ಮುಂಚೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಾಗ್ತಾ ಇತ್ತು. ಬೃಹತ್ ಉದ್ಯಮಗಳು ಸರ್ಕಾರದ ಹಿಡಿತದಲ್ಲಿ, ಸಣ್ಣ ಪುಟ್ಟ ಉದ್ಯಮಗಳು ಖಾಸಗಿಯವರ ಹಿಡಿತದಲ್ಲಿ ಇದ್ದವು. ಮುಂದಿನ ಗುಣಲಕ್ಷಣ 13ನೇದು ಕಡಿಮೆ ಕಾರ್ಮಿಕ ಉತ್ಪಾದಕತೆ. ಕಾರ್ಮಿಕರ ಉತ್ಪಾದಕ ಶಕ್ತಿ ಇಲ್ಲಿ ಕಡಿಮೆ ಇರೋವಂಥದ್ದು. ಅಭಿವೃದ್ಧಿ ಹೊಂದಿದಂಥ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕಾರ್ಮಿಕರ ಉತ್ಪಾದಕತೆ ಇನ್ನೂ ಕಡಿಮೆಯಾಗಿದೆ. ಅಂದರೆ ಇದು ಕಳಪೆ ಶಿಕ್ಷಣ, ತರಬೇತಿಯ ಕೊರತೆ, ಆರೋಗ್ಯ ಸಮಸ್ಯೆಗಳು ಮತ್ತು ಹಳೆಯದಾದಂತಹ ಕೆಲಸದ ವಿಧಾನಗಳಿಂದಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ILO ದತ್ತಾಂಶದ ಪ್ರಕಾರ ಭಾರತದ ಪ್ರತಿ ಕೆಲಸಗಾರನ ಉತ್ಪಾದಕತೆಯು ಅಮೇರಿಕ ಅಥವಾ ಜಪಾನ್ಗಿಂತ ತೀರಾ ಕಡಿಮೆಯಾಗಿದೆ. ಭಾರತದಲ್ಲಿ ಸಾಕ್ಷರತಾ ಪ್ರಮಾಣವು 2022ರಲ್ಲಿ ಸುಮಾರು 77.7%ರಷ್ಟಿತ್ತು. ಇದು ಜಾಗತಿಕ ಸರಾಸರಿಗಿಂತ ಕಡಿಮೆಯಾಗಿದೆ. ಶಿಕ್ಷಣದ ಮೇಲಿನ ಸರ್ಕಾರಿ ಖರ್ಚು GDPಯ ಸುಮಾರು 2.9%ರಷ್ಟಿದೆ. ಇದು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಲ್ಲಿ ತೀರಾ ಕಡಿಮೆಯಾಗಿರುವಂಥದ್ದು. ಅಂದರೆ ನಮಗೆ ಉತ್ಪಾದಕ ಶಕ್ತಿ ಆರೋಗ್ಯ ದೃಷ್ಟಿಕೋನದಿಂದ, ಶಿಕ್ಷಣದ ಒಂದು ದೃಷ್ಟಿಕೋನದಿಂದ ಮತ್ತು ತರಬೇತಿಗಳ ದೃಷ್ಟಿಕೋನದಿಂದ ಮತ್ತು ಅಪೌಷ್ಟಿಕತೆ ನೋಡಬೇಕು. ನಾವು ಅಪೌಷ್ಟಿಕತೆಯ ದೃಷ್ಟಿಕೋನದಿಂದ ಎಲ್ಲ ಮಗ್ಗುಲುಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕಾರ್ಮಿಕರ ದಕ್ಷತೆ ಕಳಪೆ ಇರುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಕಾರ್ಮಿಕರ ದಕ್ಷತೆ ಕಡಿಮೆ ಇದೆ ಅಂದರೆ ಉತ್ಪಾದಕತೆಯೂ ಸಹ ಇಲ್ಲಿ ಕಡಿಮೆ ಇರುವಂಥದ್ದನ್ನು ನಾವು ಗುರುತಿಸ್ಬೋದಾಗಿದೆ. 14ನೇ ಅಂಶ ಅಸಮರ್ಥ ಆಡಳಿತ. ಇದು ಒಂದು ದೊಡ್ಡ ಪೆಟ್ಟು. ನಿಧಾನಗತಿಯ ಅಥವಾ ವಿಳಂಬದ ಒಂದು ಕೆಲಸ ಕಾರ್ಯಗಳಿಗೆ ಕಾರಣ ಆಗುವಂಥದ್ದು ಅಸಮರ್ಥ ಆಡಳಿತ ಅಂತ ಹೇಳ್ಬೋದು. ಭಾರತದ ಸಾರ್ವಜನಿಕ ಆಡಳಿತದ ಹಲವು ಭಾಗಗಳಲ್ಲಿ ಭ್ರಷ್ಟಾಚಾರ, ವಿನಾಕಾರಣ ವಿಳಂಬ ಮತ್ತು ಅದಕ್ಷತೆಯು ಇನ್ನೂ ಕಂಡುಬರುತ್ತದೆ. ಡಿಜಿಟಲೀಕರಣ ಮತ್ತು ನೇರ ಲಾಭ ವರ್ಗಾವಣೆ DBT ಮತ್ತು ಆಡಳಿತದಂತಹ ಸುಧಾರಣೆಗಳು ಸೋರಿಕೆಗಳನ್ನು ಕಡಿಮೆ ಮಾಡಿದ್ದರೂ ವ್ಯವಸ್ಥೆಯನ್ನು ನಿಜವಾಗಿಯೂ ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿಸಲು ಇನ್ನೂ ಹೆಚ್ಚಿನ ಅಗತ್ಯವಿದೆ. ನೋಡಿ, ಯಾವುದೇ ರೀತಿಯ ಯಂತ್ರಗಳನ್ನು, ಮಾಹಿತಿ ತಂತ್ರಜ್ಞಾನಗಳನ್ನು ಎಲ್ಲವನ್ನೂ ಸಹ ಬಳಸ್ಕೊಂಡ್ರೂ ಸಹ ಮನುಷ್ಯ ಇನ್ನೂ ಭ್ರಷ್ಟಾಚಾರದ ಒಳಗಡೆ, ಸ್ವಾರ್ಥತೆ ಒಳಗಡೆ, ಜಾತೀಯತೆ ಒಳಗಡೆ, ಸ್ವಜನ ಪಕ್ಷಪಾತದ ಒಳಗಡೆ ಇರೋದ್ರಿಂದ ಇಲ್ಲಿ ಏನಾಗಿದೆ, ಅಸಮರ್ಥ ಆಡಳಿತ ನಡೀತಿರೋದ್ರಿಂದ ಯಾವುದೇ ಕೆಲಸಗಾರಗಳು ಸಹ ತ್ವರಿತಗತಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ. ತ್ವರಿತ ಪ್ರಗತಿ ಇಲ್ಲ ಅಂತಂದರೆ ಅಭಿವೃದ್ಧಿ ಅನ್ನುವಂಥದ್ದು ಕ್ಷೀಣಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಭಾರತೀಯರು ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಜಾತಿ, ಧರ್ಮ, ಮತ್ತೊಂದು ಮಗದೊಂದು ಎಲ್ಲ ರೀತಿಯ ಒಂದು ದ್ವಂದ್ವ ನೀತಿಗಳನ್ನು ಬಿಟ್ಟು ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತ್ವರಿತ ಆಡಳಿತ ಕ್ರಮವನ್ನು ಅನುಸರಿಸಿದ್ದೇ ಆದಲ್ಲಿ ಭಾರತ ಅಭಿವೃದ್ಧಿ ಆಗೋದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದೆ ಪರಿಸರ ವಿನಾಶ. ಮುಂದಿನ ಅಂಶ 15ನೇದು ಪರಿಸರ ವಿನಾಶ. ಭಾರತವು ಅರಣ್ಯ ನಾಶ, ವಾಯು ಮತ್ತು ಜಲ ಮಾಲಿನ್ಯ, ಭೂ ವಿನಾಶ ಅಂದರೆ ಮಣ್ಣು ಸವಕಳಿ ಮತ್ತು ಹವಾಮಾನ ಬದಲಾವಣೆಯಂತಹ ಹವಾಗುಣದಲ್ಲಿ
ಬದಲಾವಣೆ ಆಗ್ತದೆ, ಗಂಭೀರ ಪರಿಸರ ಸವಾಲುಗಳನ್ನು ಎದುರಿಸುತ್ತಿದೆ. ಭಾರತದ ಅರಣ್ಯ ಪ್ರದೇಶವು ಅಧಿಕೃತವಾಗಿ ಒಟ್ಟು ಭೂಪ್ರದೇಶದ ಸುಮಾರು 21.71% ಅರಣ್ಯ ಸಮೀಕ್ಷೆ 2023ರ ಪ್ರಕಾರ. ಇದು ಅಗತ್ಯವಿರುವ 33%ಕ್ಕಿಂತ ಕಡಿಮೆ ಆಗಿದೆ. ನೋಡಿ, ಒಂದು ಭೂಪ್ರದೇಶದಲ್ಲಿ 33% ಅರಣ್ಯ ಪ್ರದೇಶ ಇರಬೇಕು, ಆದರೆ ಭಾರತದಲ್ಲಿ ಪ್ರಸ್ತುತವಾಗಿರುವಂಥ ಅರಣ್ಯ ಪ್ರದೇಶ 21.71 ಅಂತ ಸರ್ಕಾರದ ದಾಖಲೆಗಳು ತಿಳಿಸ್ತವೆ. ನಾನು ಒಂದು ಕಡೆ ಸ್ಯಾಟಲೈಟ್ ಇದರಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅದಕ್ಕಿಂತಲೂ ಸಹ ಸ್ಯಾಟಲೈಟ್ ಕೊಡುವಂಥ ವರದಿಯ ಪ್ರಕಾರ ಅದಕ್ಕಿಂತಲೂ ಬಹಳಷ್ಟು ಕಡಿಮೆ ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವಂಥದ್ದನ್ನು ನಾನು ಒಂದು ಕಡೆ ಓದಿದ್ದೆ. ಹಾಗಾಗಿ ಅರಣ್ಯಗಳ ಅಭಿವೃದ್ಧಿ ಅನ್ನೋಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಎಲ್ಲ ರೀತಿಯ ಮಾಲಿನ್ಯಕಾರಕಗಳನ್ನು ಹೋಗಲಾಡಿಸ್ಬೇಕು ಅಂತಂದರೆ ನಮಗೆ ಅರಣ್ಯಗಳ ಅಭಿವೃದ್ಧಿ ಒಂದೇ ದಾರಿ ಅಂತ ಹೇಳ್ಬೋದು. ನಗರೀಕರಣ ಮತ್ತು ಕೈಗಾರಿಕೀಕರಣವು ಪರಿಸರದ ಒತ್ತಡವನ್ನು ಹೆಚ್ಚಿಸಿದೆ. ಭಾರತವು ವಿಶ್ವದ ಅಗ್ರ 5 ಇಂಗಾಲ ಹೊರಸೂಸುವ ದೇಶಗಳಲ್ಲಿ ಒಂದಾಗಿದೆ. ನೋಡಿ, ಇಲ್ಲಿ ಮಾಲಿನ್ಯಕಾರಕಗಳನ್ನು ಸೂಸುವ ಒಂದು 5 ಟಾಪ್ 5 ರಾಷ್ಟ್ರಗಳಲ್ಲಿ ಭಾರತ ಒಂದು ಅನ್ನುವಂಥದ್ದು ತುಂಬ ಆತಂಕಕಾರಿಯ ಬೆಳವಣಿಗೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಸಾರ್ವಜನಿಕ ಸಾರಿಗೆ ವಾಹನಗಳನ್ನು ಬಳಸಿ, ಅನಗತ್ಯವಾಗಿ ನೀವು ವೈಯಕ್ತಿಕವಾದಂಥ ವಾಹನಗಳನ್ನು ಬಳಸಬೇಡಿ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ಇದ್ದಾಗಷ್ಟೇ ವಾಹನಗಳನ್ನು ಬಳಸಿ, ಪರಿಸರ ಮಾಲಿನ್ಯವನ್ನು ಮಾಡಬೇಡಿ ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. 16ನೇ ಗುಣಲಕ್ಷಣ ಅಸಮರ್ಪಕ ಆರ್ಥಿಕ ಸಂಸ್ಥೆಗಳು. ಅಂದರೆ ಯಾವುದೇ ಒಂದು ರೀತಿಯ ಕೃಷಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗಳಾಗಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆರ್ಥಿಕ ಸಂಸ್ಥೆಗಳು ಬಹಳ ಪ್ರಮುಖವಾದಂಥ ಪ್ರಧಾನವಾದಂಥ ಪಾತ್ರವನ್ನು ನಿರ್ವಹಿಸ್ತವೆ. ಅವು ಹೇಗೆ ಕಾರ್ಯನಿರ್ವಹಿಸ್ತವೆ ಅಂತ ನೋಡೋದಾದರೆ ಇಲ್ಲಿ ತುಂಬ ಅಸಮರ್ಪಕತೆ ಹೊಂದಿದೆ ಅಂತ ಹೇಳ್ಬೋದು. ಭಾರತದ ಹಣಕಾಸು ಸಂಸ್ಥೆಗಳು ಬೆಳೆದಿವೆ, ಆದರೆ ಗ್ರಾಮೀಣ ಬ್ಯಾಂಕಿಂಗ್, ವಿಮೆ ಮತ್ತು ಸಹಕಾರಿ ವ್ಯವಸ್ಥೆಗಳು ಇನ್ನೂ ಅಭಿವೃದ್ಧಿ ಹೊಂದಿಲ್ಲ. ಔಪಚಾರಿಕ ಸಂಸ್ಥೆಯ ಮೂಲಕ ಸಾಲವನ್ನು ಪಡೆಯುವುದು ಮತ್ತು ಇನ್ನೂ ಅನೇಕ ಸಣ್ಣ ವ್ಯವಹಾರಗಳ ಸೇವೆಗಳನ್ನು ಪಡೆಯುವುದು ರೈತರಿಗೆ ಒಂದು ಸವಾಲಾಗಿದೆ. ಇಲ್ಲಿ ನೆಂಟರಿಷ್ಟರಿಂದ ಪಡ್ಕೊಳ್ಳುವಂಥದ್ದು, ಅಂದರೆ ಇನ್ಫಾರ್ಮಲ್ ಆಗಿ ಅವರು ಸಾಲ ಸೌಲಭ್ಯಗಳನ್ನು ಪಡೆಯುತ್ತಾ ಇದ್ದಾರೆ ಮತ್ತು ಅದಕ್ಕೆ ಹೆಚ್ಚಿನ ಬಡ್ಡಿ ದರವನ್ನು ಕಟ್ತಾ ಇದ್ದಾರೆ. ಆದರೆ ಸೂಕ್ತವಾಗಿ ರೈತರಿಗೆ ಬೇಕಾದಂತಹ ಹಣಕಾಸು ಸೌಲಭ್ಯಗಳು ಗ್ರಾಮೀಣ ಪ್ರದೇಶದಲ್ಲಿ ದೊರೆಯುತ್ತಿಲ್ಲ ಅಂತ ಹೇಳ್ಬೋದು. ಆದಾಗ್ಯೂ ಜನಧನ್ ಯೋಜನೆ, UPI ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳು ಆರ್ಥಿಕ ಸೇರ್ಪಡೆಯನ್ನು ಒಂದಿಷ್ಟು ಸುಧಾರಿಸಿದೆ ಅಂತ ಹೇಳ್ಬೋದು. 17ನೇ ಗುಣಲಕ್ಷಣ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆ. ಪ್ರಗತಿಯ ಹೊರತಾಗಿಯೂ ಭಾರತವು ಇನ್ನೂ ಅತಿ ಕೆಳಮಟ್ಟದ ಒಂದು ರೀತಿಯ ಜಾತಿ ವ್ಯವಸ್ಥೆಯನ್ನು ಒಳಗೊಂಡಿದೆ, ಲಿಂಗ ತಾರತಮ್ಯವನ್ನು ಒಳಗೊಂಡಿದೆ, ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳಂತಹ ಸಾಮಾಜಿಕ ಅನಿಷ್ಟಗಳೊಂದಿಗೆ ಹೋರಾಡ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಹೊರಬರಬೇಕು ಅಂತಂದರೆ ಶೈಕ್ಷಣಿಕ ಬೆಳವಣಿಗೆ ಒಂದೇ ಒಂದು ದಾರಿದೀಪ ಅಂತ ಹೇಳ್ಬೋದು. ನೀವೆಲ್ಲ ಅಕ್ಷರಸ್ಥರಾದರೆ ಸಾಧ್ಯ ಇಲ್ಲ, ವಿದ್ಯಾವಂತರಾಗಬೇಕಾಗಿದೆ. ಒಂದು ಜ್ಞಾನ ಚಕ್ಷುವಿನಿಂದ ನೀವು ಸಮಾಜವನ್ನು ನೋಡಬೇಕಾಗಿದೆ. ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಒಂದು ವ್ಯಕ್ತಿತ್ವವನ್ನು, ಗುಣವನ್ನು ರೂಢಿಸ್ಕೊಳ್ಬೇಕಾಗಿದೆ. ವೈಯಕ್ತಿಕವಾದಂತಹ ಆಚರಣೆಗಳು ಏನಾದರೂ ಮಾಡ್ಕೊಳ್ಳಿ, ಒಂದು ಸಾಮಾಜಿಕ ಬದುಕು ಅಂತ ಬಂದಾಗ ಭಾರತೀಯರಾಗಿ ನೀವೆಲ್ಲರೂ ಬೆಳವಣಿಗೆಯಾಗಿ ಅನ್ನುವಂಥದ್ದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ನೋಡಿ, ಈ ಥರದ ಸಾಮಾಜಿಕ ಅನಿಷ್ಟಗಳೊಂದಿಗೆ ಭಾರತ ಒಂದು ಪರದಾಡ್ತಾ ಇದೆ, ಹೋರಾಡ್ತಾ ಇದೆ ಅಂತ ಹೇಳ್ಬೋದು. ಈ ಸಮಸ್ಯೆಗಳು ದೇಶವು ತನ್ನ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಮಗ್ರ ಅಭಿವೃದ್ಧಿಗೆ ಇದೊಂದು ದೊಡ್ಡ ಅಡಚಣೆಯಾಗಿದೆ ಅಂತ ಹೇಳ್ಬೋದು. ಹಾಗೆ ಮುಂದಿನ ಅಂಶ 18ನೇ ಅಂಶ ಬಡತನದ ವಿಷವರ್ತುಲ. ಭಾರತ ಇನ್ನೂ ಬಡತನದ ವಿಷವರ್ತುಲದಲ್ಲಿ ಸಿಲುಕಿಕೊಂಡಿದೆ. ಇದರಿಂದ ಆಚೆ ಬರೋದು ಭಾಳ ಕಷ್ಟ ಅನ್ನೋವಂಥ ಪರಿಸ್ಥಿತಿ ಇರುವಂಥದ್ದನ್ನು ನಾವು ನೋಡ್ತೀವಿ. ರ್ಯಾಗ್ನರ್ ನರ್ಕ್ಸ್ ಹೇಳ್ತಾರೆ, ವಿಷಿಯಸ್ ಸರ್ಕಲ್ ಆಫ್ ಪಾವರ್ಟಿ, ಬಡತನದ ವಿಷವರ್ತುಲ. ಆ ಒಂದು ಬಡತನದಿಂದ ಹೊರಗಡೆ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಕಡಿಮೆ ಆದಾಯವನ್ನು ಹೊಂದಿರುವಂಥದ್ದು, ಕಡಿಮೆ ಉಳಿತಾಯವನ್ನು ಮಾಡುವಂಥದ್ದು, ಬಂಡವಾಳ ಶೇಖರಣೆ ಕಡಿಮೆ ಆಗುವಂಥದ್ದು. ಬಂಡವಾಳ ಶೇಖರಣೆ ಕಡಿಮೆ ಆದಾಗ ಬಂಡವಾಳ ಹೂಡಿಕೆ ಕಡಿಮೆ ಆಗೋದು, ಬಂಡವಾಳ ಹೂಡಿಕೆ ಕಡಿಮೆ ಆದರೆ ಉತ್ಪಾದಕತೆ ಕಡಿಮೆ ಆಗುವಂಥದ್ದು. ಉತ್ಪಾದಕತೆ ಕಡಿಮೆ ಆಗಿದೆ ಅಂದರೆ ಆದಾಯ ಮತ್ತೆ ಕ್ಷೀಣಿಸಿರುತ್ತೆ. ಆದಾಯ ಕಡಿಮೆ ಆದರೆ ಮತ್ತೆ ಅದೇ ಮಾಮೂಲಿ ಒಂದು ಕಡಿಮೆ ಉಳಿತಾಯ, ಕಡಿಮೆ ಬಂಡವಾಳ ಶೇಖರಣೆ, ಈ ರೀತಿಯ ಒಂದು ವಿಷವರ್ತುಲದಲ್ಲಿ ಸಿಕ್ಕಿರುತ್ತೆ. ಅದು ಬೇಡಿಕೆ ಕಡೆಯಿಂದ ಇರ್ಬೋದು ಮತ್ತು ಪೂರೈಕೆ ಕಡೆಯಿಂದ ಇರ್ಬೋದು. ಹಾಗಾಗಿ ಆ ಬಡತನದ ವಿಷವರ್ತುಲದಿಂದ ಹೊರಗೆ ಬರುವಂಥದ್ದು ಕಷ್ಟ. ಇಲ್ಲಿ ಕಡಿಮೆ ಆದಾಯ, ಕಡಿಮೆ ಉಳಿತಾಯ, ಕಡಿಮೆ ಹೂಡಿಕೆ, ಕಡಿಮೆ ಉತ್ಪಾದಕತೆಗೆ ಇದು ಕಾರಣ ಆಗ್ತದೆ. ಇದು ಮತ್ತೆ ಬಡತನಕ್ಕೆ ಕಾರಣವಾಗುತ್ತದೆ. ಈ ಚಕ್ರವನ್ನು ಮುರಿಯುವುದು ಸುಸ್ಥಿರ ಅಭಿವೃದ್ಧಿಗೆ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು.
ಭಾರತದ ಆರ್ಥಿಕತೆಯು ಈ ರೀತಿಯ ವ್ಯತಿರಿಕ್ತತೆ ಮತ್ತು ವಿರೋಧಾಭಾಸಗಳಿಂದ ಗುರುತಿಸಲ್ಪಟ್ಟಿದೆ. ಬಡತನದ ಜೊತೆಗೆ ಸಂಪತ್ತು, ಸಾಂಪ್ರದಾಯಿಕ ವಿಧಾನಗಳ ಜೊತೆಗೆ ಆಧುನಿಕ ಕೈಗಾರಿಕೆಗಳು ಮತ್ತು ಅಸಮಾನತೆಯ ಜೊತೆಗೆ ತ್ವರಿತ ಬೆಳವಣಿಗೆ, ತಂತ್ರಜ್ಞಾನ, ಉದ್ಯಮಶೀಲತೆ ಮತ್ತು ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಇದು ಗಮನಾರ್ಹವಾದಂಥ ಪ್ರಗತಿಯನ್ನು ಸಾಧಿಸಿದೆ. ಆದಾಗ್ಯೂ ಬಡತನ, ನಿರುದ್ಯೋಗ, ಜನಸಂಖ್ಯಾ ಒತ್ತಡ, ಅಸಮಾನತೆ ಮತ್ತು ಭ್ರಷ್ಟಾಚಾರದಂತಹ ಸಮಸ್ಯೆಗಳು ಅದರ ಪೂರ್ಣ ಸಾಮರ್ಥ್ಯವನ್ನು ತಡೆಹಿಡಿಯುತ್ತಲೇ ಇವೆ. ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರ ಎಂದು ಸರಿಯಾಗಿ ಕರೆಯಲಾಗಿದೆ. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ಎಂದು ಕರೆಯಲಾಗ್ತಿರುವಂಥದ್ದು. ಅದು ಬಡತನದಿಂದಾಗಿ ಅಲ್ಲ, ಆದರೆ ಅದು ನಿರಂತರವಾಗಿ ಪ್ರಗತಿ ಹೊಂದುತ್ತಿರುವುದರಿಂದ ಸರಿಯಾದ ಯೋಜನೆ, ಸುಧಾರಣೆಗಳು ಮತ್ತು ಅಂತರ್ಗತ ಬೆಳವಣಿಗೆಯ ತಂತ್ರಗಳೊಂದಿಗೆ ಭಾರತವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬಹುದು ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ. ನೋಡಿ, ನೀವೆಲ್ಲರೂ ಸಹ ಯುವ ಸಮೂಹವಾಗಿದ್ದೀರಾ. ಯುವ ಸಮೂಹ ಒಂದು ರೀತಿಯ ಉತ್ತಮ ಶಿಕ್ಷಣಗಳನ್ನು, ಉತ್ತಮ ತರಬೇತಿಯನ್ನು ಪಡ್ಕೊಂಡು ನೀವು ದಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇ ಆದಲ್ಲಿ ಭಾರತವನ್ನು ವಿಶ್ವದ ಭೂಪಟದಲ್ಲಿ ಒಂದು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಅಂತ ಮಾಡೋದರಲ್ಲಿ ಎರಡನೇ ಮಾತಿಲ್ಲ. ನಿಮಗೆಲ್ರಿಗೂ ಸಹ ನಾನು ಶುಭಾಶಯಗಳನ್ನು ಕೋರ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಇತರ ಸ್ನೇಹಿತರಿಗೂ ಸಹ ಈ ಒಂದು ಪಠ್ಯಗಳನ್ನು ಕಳಿಸ್ಕೊಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತರಗತಿಗಳನ್ನು ನಾನು ಮಾಡಲಿಕ್ಕಿದ್ದೀನಿ. ಅವೆಲ್ಲದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ನೀವು ತರಗತಿಗಳಿಗೆ ಹಾಜರಾಗದಿದ್ರೂ ಸಹ ಇಲ್ಲಿ ಈ ವಿಡಿಯೋಗಳನ್ನು ಮತ್ತೆ ಮತ್ತೆ ಕೇಳುವಂಥ ಅವಕಾಶಗಳು ನಿಮಗಿರುತ್ತೆ ಅಂತ ಹೇಳ್ತಾ ನನ್ನ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ವಿಶ್ ಯು ಆಲ್ ದ ಬೆಸ್ಟ್.